ಹಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಂದು ಫಸ್ಟ್ ನೈಟ್ ಆಗಿತ್ತಲ್ಲ ಫ್ರೆಂಡ್ಸ್. ಅಕ್ಕಯ್ಯ, ನಂದು ಫಸ್ಟ್ ನೈಟ್ ಆಗಿತ್ತಲ್ಲ ಅಂದ್ರೆ ಏನ್ ಅರ್ಥ? ಫಸ್ಟ್ ನೈಟ್ ಆಗಿತ್ತಲ್ಲ ಫ್ರೆಂಡ್ಸ್. ವಾಟ್ ಡು ಯು ಮೀನ್? ನೀನೇನ್ ಜನಕ್ಕೆಲ್ಲ ಇನ್ವಿಟೇಷನ್ ಕೊಟ್ಟು ಫಸ್ಟ್ ನೈಟ್ ಮಾಡ್ಕೊಂಡಿದ್ಯಾ, ಅಥವಾ ನಿನ್ನ ಫಸ್ಟ್ ನೈಟ್ ನ ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾಡ್ಕೊಂಡಿದ್ಯಾ ಜನರಿಗೆಲ್ಲ ಗೊತ್ತಿರಕ್ಕೆ? ನನ್ ಹುಡುಗ ನನಗೆ ಒಂದು ಗುಡ್ ನ್ಯೂಸ್ ತಂದಿದ್ದಾನೆ ಫ್ರೆಂಡ್ಸ್. ಫ್ರೆಂಡ್ಸ್, ಆ ಗುಡ್ ನ್ಯೂಸ್ ಏನ್ ಗೊತ್ತಾ ಫ್ರೆಂಡ್ಸ್? ಮೋಸ್ಟ್ಲಿ ನಿಮ್ ಹುಡ್ಗ ನಿನ್ನ ಅನ್ನೋ ವಿಚಿತ್ರ ಕಾಯಿಲೆಗೆ ಔಷಧಿ ಕಂಡು ಹಿಡಿದಿರ್ಬೇಕು. ಅದೇ ಗುಡ್ ನ್ಯೂಸ್ ಅನ್ಸುತ್ತೆ, ಕರೆಕ್ಟಾ? ಫ್ರೆಂಡ್ಸ್, ನಮ್ ಹುಡುಗ ನನಗೆ ಹನಿಮೂನ್ ಕರ್ಕೊಂಡು ಹೋಗ್ತಾನಂತೆ ಫ್ರೆಂಡ್ಸ್. ಏನದು ಹನಿಮೂನ? ಗೃಹ ಪ್ರವೇಶ ಆದ್ಮೇಲೆ ಗುದ್ಲಿ ಪೂಜೆ ಮಾಡಿದ್ರು ಅಂದಂಗೆ ಆಗ್ಲೇ ಫಸ್ಟ್ ನೈಟ್ ಆಯ್ತು ಅಂದ್ಲು. ಫಸ್ಟ್ ನೈಟ್ ಆಗಿತ್ತಲ್ಲ ಫ್ರೆಂಡ್ಸ್. ಈಗ ನೋಡಿದ್ರೆ ಹನಿಮೂನು ಅಂತವಳೆ. ಹಂಗಾದ್ರೆ ಇದು ಫಸ್ಟ್ ನೈಟ್ ಅಲ್ಲ, ಎಷ್ಟ್ ನೈಟ್? ಫ್ರೆಂಡ್ಸ್, ಹನಿಮೂನ್ ಯಾವ ತರ ಇರುತ್ತೆ ಅಂತ ನೋಡ್ಬೇಕು ಫ್ರೆಂಡ್ಸ್. ಯಾವ ಪ್ಲೇಸ್ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲಿಲ್ಲ, ಅಂಡಮಾನ್ಗೆ ಹೋದ್ರು ಅಂಡಾಳಮ್ಮನ್ ಶಾಪ ಬಿಟ್ಟಿಲ್ಲ ಅಂದಂಗೆ ನಿಮ್ ಹುಡುಗ ನಿನ್ನ ಹನಿಮೂನ್ ಅಲ್ಲ ಹೊನಿ ಮಾರ್ಸಕ್ ಕರ್ಕೊಂಡು ಹೋದ್ರು ಎಂಜಾಯ್ ಮಾಡಕ್ ಆಗಕ್ಕಿಲ್ಲ ಬಿಡು. ಯಾಕೆ? ಇನ್ನೇನ್ ಮತ್ತೆ, ನಾಯಿ ಕೆಮ್ಲು ಬಂದೋಳ್ತಾರ 5 ಸೆಕೆಂಡ್ ಒಂದ್ಸಲ ಅಂತಿದ್ರೆ ಅವನು ರೊಮ್ಯಾನ್ಸ್ ಅಲ್ಲ ನಿಮ್ಯಾನ್ಸ್ ಸೇರ್ಕೋಬೇಕಾಯ್ತದೆ. ಇನ್ನು ಈ ಇನ್ಸ್ಟಾಗ್ರಾಮ್ ನಲ್ಲಿ ವೈರಲ್ ಆಗೋದೆಲ್ಲ ಒಂಥರ ವೈರಸ್ ಇದ್ದಂಗೆ, ಒಬ್ರಿಂದ ಒಬ್ರಿಗೆ ಹರಡ್ತಾನೆ ಇರ್ತದೆ. ಇವಳಿಗೆ ಈ ಕಾಯಿಲೆ ಹರಡಿದ್ದು ಇವಳಿಂದ. सब लोग कमेंट कर रहे थे कि आपके पास ढंग का कपड़ा नहीं है. ಈಗ ಇವಳಿಂದ ಈ ಗಂಡುಗ್ ಹರಡ್ಕೊಂಡ್ಬಿಟ್ಟದೆ. ಅಲ್ಲ ಕಣ್ಲಾ ಪುಟ್ಲಿಂಗ, ನೀನು ಸ್ತ್ರೀಲಿಂಗನೋ ಪುಲ್ಲಿಂಗನೋ ಅಥವಾ ಕಲರ್ ಲಿಂಗನೋ ಇನ್ನು ಖಚಿತ ಮಾಹಿತಿ ಸಿಕ್ಕಿಲ್ಲ. ಅಂತದ್ರಲ್ಲಿ ನಿಮ್ಮಮ್ಮ ನಿನ್ಗೆ ಹೆಣ್ಣು ಹುಡುಕ್ತಾವ್ರ, ನಾವು ನಿನ್ಗೆ ಹೆಣ್ಣು ಬೇರೆ ಹುಡ್ಕೊಡ್ಬೇಕಾ? ಗಂಡಾಗ್ಲಿ ಅಂತ ಪ್ರಯತ್ನ ಪಟ್ಟು ಗಂಡಸ್ತರ ಹುಟ್ಟಿದ್ಯಾ ಅಷ್ಟೇ. ಟೇಸ್ಟ್ ಮಾಡಿಸ್ಕೋ, ವೇಸ್ಟ್ ಆಫ್ ಇಂಡಿಯಾ. ಲಿಂಗದರಿವಿಲ್ಲದೆ ಲಂಗ ತೊಟ್ಟು ಚಂಗನೆ ಜಿಗಿವ ಮಂಗ ನೀನು. ನಿನಗೇತಕ್ಕೆ ಹೆಣ್ಣು, ಬಾಯ್ಗಿಟ್ಕೋ ಬಾಳೆ ಹಣ್ಣು. ಅಂಕಲ್, ಏನಿದು ನಿಮ್ಮ ಡ್ಯಾನ್ಸು? ಆ ಹಾಡಿರೋದು ಮುಕ್ಕಾಬುಲ್ಲ ಅಂತ, ತಿಕ್ಕಾಬುಲ್ಲ ಅಂತಲ್ಲ. ಅದು ಅಲ್ದೆ ಅವನ ತೀಗೆ ನಿಮ್ಮ ಹಾಕಿ ಮೂಗಿಲಿ ತರ ಮೂಸ್ತಾ ಇದ್ದೀರಲ್ಲ. ಆ ಗಂಡು ಕುಣಿಯೋ ಭರದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ನಿಮ್ಮ ಗತಿ ಏನು ಅಂತೀನಿ. ಖತಮ್. ನೀವಿಬ್ರು ಕುಣಿತಾ ಇರೋ ಸ್ಟೈಲ್ ನೋಡಿದ್ರೆ ಮುಕ್ಕಾಬುಲ್ಲ ಅಲ್ಲ, ಲಿರಿಕ್ಸ್ ನ ಸಂಗಾಬುಲ್ಲ ಅಂತ ಚೇಂಜ್ ಮಾಡಿದ್ರೆ ಉತ್ತಮ ಅನ್ಸುತ್ತೆ. इतनी प्यारी हो सामने हम काबू में कैसे. ಲೇ ಏನ್ರೋ ನಿಮ್ದು? ಕುಂಡೆಲಿ 1/4 kg ಮಾಂಸ ಇಲ್ಲ ಅಂದ್ರು ಶಕೀರನ್ ಸೋದರತೆ ಮಕ್ಕಳ ತರ ಬ್ಯಾಕ್ ಶೇಕ್ ಮಾಡ್ತಿದ್ದೀರಲ್ಲ. ಅಪ್ಪ ಕಲರ್ ಪ್ರಿಂಟರ್ ಆದ್ಮೇಲೆ ಮಗ ಕಲರ್ ಪ್ರಿಂಟ್ ಔಟ್ ಆಗದೆ ಇನ್ನೇನಾಗ್ತಾನೆ ಅಂತಂಗೆ ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತಾರೆ. ಅದೇ ರೀತಿ ಬಿಹೈಂಡ್ ಎವರಿ ಚಪ್ರಿ ದೇರ್ ಇಸ್ ಎ ನಾನ್ ಸೆನ್ಸ್ ನಾರಿ. ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತಿತ್ತು ಅಂದಂಗೆ ಇವ್ರವ್ವ ಅಪ್ಪ ಮಗ ಇಬ್ರು ಕೋತಿ ಕುಣಿಸ್ತಂಗ್ ಕುಣಿಸ್ತಾ ಅವಳೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರ್ ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ನಮ್ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಯಾರು ನನ್ಗೊಂದ್ ಮಂಚ ಕೊಡಿಸ್ತೀರಾ ಪ್ಲೀಸ್? ಹೆಲ್ಪ್ ಮಾಡಿ ಫ್ರೆಂಡ್ಸ್. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ನಮ್ಮ ಮನೇಲಿ ಮಂಚ ಇಲ್ಲ, ಕೊಡ್ಸುದ್ರೆ ನೋಡ್ ಹೇಳ್ತೀನಿ ಅಂದ್ಲಂತೆ. ನನ್ ಮನೇಲಿ ಮಂಚ ಎಲ್ಲ ಗೊತ್ತಾ ಮನಿಕೊಳಕ್ಕೆ. ನಾನು ನೆಲದ ಮೇಲೆ ಮನಿಕೊಂತಿದ್ದೀನಿ ಗೊತ್ತಾ. ಪ್ಲೀಸ್ ಫ್ರೆಂಡ್ಸ್, ಯಾರಾದ್ರೂ ಇದ್ರೆ ಕೊಡ್ಸಿ ಫ್ರೆಂಡ್ಸ್. ನಮ್ ಜನ ಮಂಚ್ ಕೇಳುದ್ರೇನೆ ಕೊಡ್ಸಲ್ಲ. ಈ ಅಕ್ಕಯ್ಯ ನೋಡಿದ್ರೆ ಮಂಚನೇ ಕೇಳ್ತಾವಳೆ. ಯಾವ ಟಪ್ಪ ನನ್ನ ಮಗ ಹೇಳ್ಕೊಟ್ಟ ಇದನ್ನ? ಯಾರು ನನ್ಗೊಂದ್ ಮಂಚ ಕೊಡಿಸ್ತೀರಾ ಪ್ಲೀಸ್? ಬೋರಿ ಮಂಚ ಸಾಕೇನಕ್ಕಯ್ಯ, ಹಾಸ್ಗೆ ದಿಂಬು ಬ್ಯಾಡ್ವೆ? ಹಾಯ್ ಫ್ರೆಂಡ್ಸ್, ನನ್ಗೊಂದ್ ತಿಕ್ಕತೊಳೆ ಚೊಂಬ ಕೊಡ್ತೀರಾ ಫ್ರೆಂಡ್ಸ್? ನಾನ್ ದಿಂಬು ಅಂದ್ರೆ ಇವಳು ಚೊಂಬು ಅಂತವಳಲ್ಲಪ್ಪ, ಅದು ಅಂಡ್ ವಾಷಿಂಗ್ ಚೊಂಬಂತೆ. ನಮ್ಮನೆ ಚೊಂಬು ಹೊಡೆದೋಗ್ಬಿಡ್ತು ಫ್ರೆಂಡ್ಸ್. ಇವತ್ತು ಚೆನ್ನಾಗಿತ್ತು ಫ್ರೆಂಡ್ಸ್.
ಫ್ರೆಂಡ್ಸ್, ಹೊಡೆದೋಗ್ಬಿಟ್ಟಿದೆ ಫ್ರೆಂಡ್ಸ್. ಯಾರ್ಯಾರು ತಕ್ಕೊಡಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್. ನಿನ್ನ ಕಾಟಕ್ಕೆ ಪಾಪ ಚೊಂಬು ಕೂಡ ಆತ್ಮಹತ್ಯೆ ಮಾಡ್ಕೊಂಡಂಗದೆ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ ಅಂದಂಗೆ ಅಕ್ಕಯ್ಯನ ರೋದನೆ ತಡಿಲಾರದೆ ಯಾರೋ ದಾನಿಗಳು ದೊಡ್ಡ ಮನ್ಸ್ ಮಾಡಿ ಮಂಚ, ದಿಂಬು, ಚೊಂಬು, ಬೊಂಬು ಎಲ್ಲಾ ಕೊಡ್ಸುದ್ರಂತೆ. ಆಮೇಲೆ ಅಕ್ಕಯ್ಯ ಇನ್ನೊಂದ್ ವಿಡಿಯೋ ಮಾಡೋಳೆ. ಹಾಯ್ ಫ್ರೆಂಡ್ಸ್, ನಾವ್ ನಿದ್ದೆ ಮಾಡ್ತಿದ್ದೀವಿ, ನೀವು ಬನ್ನಿ ಫ್ರೆಂಡ್ಸ್ ನಿದ್ದೆ ಮಾಡೋಣ. ಯಾರ್ಯಾರು ಬರ್ತೀರಾ ಹೇಳಿ. ಮದ್ವೆ ಆಗೋ ಚಾರಿ ಅಂದ್ರೆ ನೀನೇ ನನ್ ಚೋರಿ ಆಗ್ಬಿಡ್ತೀನಿ ಓರಿ ಅನ್ನಂತೆ. ಹಂಗೆ ಮಂಚ ಕೊಡ್ಸುದನ್ನೇ ಮಂಚು ಕರಿತಾವಳಲ್ಲ ಈ ಅಕ್ಕಯ್ಯ. ಯಾರ್ಯಾರು ಬರ್ತೀರಾ ಹೇಳಿ, ಬನ್ನಿ ಬೇಗ ಫ್ರೆಂಡ್ಸ್. ಈ ಅಕ್ಕಯ್ಯ ತನ್ನ ಮಂಚನ WWE ಸ್ಟೇಜ್ ಅನ್ಕೊಂಡ್ಬಿಟ್ಟವಳ ಅಂತ. ಒಬ್ರಲ್ಲ ಇಬ್ರಲ್ಲ ಯಾರ್ಯಾರು ಬರ್ತೀರಾ ಬನ್ನಿ ಅಂತ ಸಾರ್ವಜನಿಕ ಆಮಂತ್ರಣ ಕೊಡ್ತಾವಳಲ್ಲ. ಯಾರ್ಯಾರು ಬರ್ತೀರಾ ಹೇಳಿ. ಎಲ್ಲಾರ್ನು ಕರ್ದು ಏನ್ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಮ್ಯಾಚ್ ಅರೇಂಜ್ ಮಾಡ್ತಾವಳೋ ಏನಪ್ಪ. ನೀವು ಬನ್ನಿ ಫ್ರೆಂಡ್ಸ್ ನಿದ್ದೆ ಮಾಡೋಣ. ಅಕ್ಕಯ್ಯ ನಿನ್ನ ನೋಡಿದ್ರೆ ನಿದ್ದೆ ಮಾಡೋಳ್ ತರ ಕಾಣ್ತಿಲ್ಲ, ಮುದ್ದೆ ಮಾಡೋಳ್ ತರ ಕಾಣ್ತಾ ಇದೀಯಾ. ನಿನ್ ಜೊತೆ ಮಲ್ಗೋಕೆ ನಮ್ಮ ಹುಡುಗರಂತೂ ಬರಲ್ಲ. ನೆರೆ ರಾಜ್ಯದ ಲಾಲಿಪಾಪ್ ಲವರ್ ಇದಾನೆ. ಅಲ್ಲಲ್ಲೇ ಕೊಂಗೇಶ್ ಕುಮಾರು ಲಾಲಿಪಾಪ್ ಚೀಪ್ತಿರೋ ಸ್ಟೈಲ್ ನೋಡಿದ್ರೆ ಇವನು ಲಾಲಿಪಾಪ್ ಮೇಲೆ PhD ಮಾಡ್ದಂಗಿದಾನೆ. ಇವನು ಒಬ್ನೇ ಅಲ್ಲ, RCB ಹೇಟ್ ಮಾಡೋ ಲಾಲಿಪಾಪ್ ಲವರ್ಸ್ ಗಳು ಇನ್ನೂ ತುಂಬಾ ಜನ ಇದಾರೆ. ಅವ್ರನ್ನೆಲ್ಲ ನೀನ್ ಮಂಚದ ಮೇಲೆ ಹಾಕೊಂಡು ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಮ್ಯಾಚ್ ಆಡ್ತೀಯೋ, ಎಲ್ಲಿಂದ ಸೆಲ್ ಹಾಡಿಸ್ತೀಯೋ ಗೊತ್ತಿಲ್ಲ. ಒಟ್ನಲ್ಲಿ ಈ ನನ್ನ ಮಕ್ಕಳು ಇನ್ ಯಾವತ್ತೂ RCB ಸುದ್ದಿಗ್ ಬರ್ಬಾರ್ದು, ಹಂಗ್ ಮಾಡು. ಅಪ್ಪ ತಂದೆ ಮಳೆರಾಯ, ಯಾರೋ ಮಾಡಿದ ಪಾಪಕ್ಕೆ ಎಲ್ಲಾರನ್ನೂ ಯಾಕೆ ಬಲಿ ತಗೊಂತೀಯ? ರೈತರು, ದನ ಕರ ಕುರಿ ಮರಿ ಎಲ್ಲ ನಿನ್ನೆ ನಂಬಿದ್ದಾರೆ, ದರೆಗಿಳಿಯಪ್ಪ. ಮೋಸ ಮಾಡ್ಬೇಡ ಕಣಪ್ಪ ತಂದೆ, ಭೂಮಿ ತಾಯಿ ನಿನ್ನೆ ನಂಬಿದ್ದಾರೆ, ದರೆಗಿಳಿಯಪ್ಪ, ದರೆಗಿಳಿಯಪ್ಪ, ದರೆಗಿಳಿಯಪ್ಪ. ಯಾವತ್ತೂ ಇಲ್ದೇ ಇದ್ದಿದ್ದು ಇವತ್ ಯಾಕೆ ಹಿಂಗ್ ಬರ್ತಾ ಐತೆ ಶಬ್ದ? ಮಳೆ ಬರ್ಲಿ ಅಂತ ಜನ ಕಪ್ಪೆಗಳಿಗೆ ಮದ್ವೆ ಮಾಡ್ಸಿದ್ರು, ಆದ್ರೂ ಮಳೆ ಬರ್ಲಿಲ್ಲ. ಕತ್ತೆಗಳಿಗೆ ಮದ್ವೆ ಮಾಡ್ಸಿದ್ರು, ಆದ್ರೂ ಮಳೆ ಬರ್ಲಿಲ್ಲ. ಆದ್ರೆ ಕ್ರೇಜಿ ವೆಂಕಿ ಪ್ರಭಾವ ಬರೀ ಮಳೆ ಅಲ್ಲ, ಗುಡುಗು ಸಿಡಿಲು ಸಮೇತ ಆಲಿಕಲ್ ಮಳೆ ಹುಯ್ದು ಅನಾವೃಷ್ಟಿ ಇದ್ದಿದ್ದು ಅತಿವೃಷ್ಟಿ ಹಾಕುಂತದೆ. ಮೋಸ ಮಾಡ್ಬೇಡ ಕಣಪ್ಪ ತಂದೆ, ಭೂಮಿ ತಾಯಿ ನಿನ್ನೆ ನಂಬಿದರೆ, ದರೆಗಿಳಿಯಪ್ಪ. ದಿ ನೆಕ್ಸ್ಟ್ ಡೇ ಭಾರಿ ಪ್ರಮಾಣದಲ್ಲಿ ಮಳೆ ಬರ್ತಾ ಇರೋದ್ರಿಂದ ಮತ್ತೊಂದ್ ಕಡೆ ರೈತರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಭಾರಿ ಮಳೆ ರಾಜ್ಯದಾದ್ಯಂತ ಆಗ್ತಿರೋದ್ರಿಂದ ಅನೇಕ ಅವಾಂತರಗಳು ಮಳೆಯಿಂದ ಸೃಷ್ಟಿಯಾಗ್ತಾ ಇದೆ. ಈ ಮಳೆಯನ್ನು ಕ್ರೇಜಿ ವೆಂಕಿ ಪ್ರೇಯರ್ ಮಾಡಿದಕ್ ಬಂತು ಅನ್ಕೊಂಡ್ರ? ಈ ನನ್ನ ಮಗ ಟೆರೆಸ್ ಮೇಲೆ ನಿಂತ್ಕೊಂಡು ಕರೆಂಟ್ ಹೊಡೆದಿರೋ ಕೋತಿ ತರ ಕುಣಿತಾ ಇದ್ನಲ್ಲ, ಅದನ್ನ ನೋಡಕ್ಕಾಗದೆ ಆ ಮಳೆರಾಯ ಇವನ್ ತಲೆ ಬುರುಡೆ ಮೇಲೆ ಸೊರ್ಯಾದ್ ಸೈಜ್ ಆಲಿಕಲ್ಗಳು ಹಾಕಿ ಹೊಗೆ ಹಾಕ್ಸ್ಬಿಡೋಣ ಅಂತ ಟ್ರೈ ಮಾಡೋನೆ. ಆದ್ರೆ ಈ ವೆಂಕಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟವನೆ. ಅಸಂಭವ. ಅದಾದ್ಮೇಲೆ ಅದ್ ಯಾವ್ದೋ ಗದ್ದೆಲಿ ಒದೆ ಬಿದ್ದಿರೋ ಓತಿಕ್ಯಾತ ತರ ತಿಣ್ಕ ಆಡ್ತಾ ಇದ್ನಂತೆ. ಆ ಮಳೆರಾಯ ಇದು ನೋಡಿ ಅಲ್ಲಾದ್ರೂ ಜೋರ್ ಮಳೆ ಹೊಡೆದು ಇವನನ್ನ ಕೊಚ್ಕೊಂಡ್ ಹೋಗ್ಬಿಡೋಣ ಅಂತ ಟ್ರೈ ಮಾಡಿದ್ರೆ ಪಾಪಿ ಚಿರಾಯಿ ಒಂದಂಗೆ ಈ ವೆಂಕಿ ಅಲ್ಲಿಂದಾನು ಎಸ್ಕೇಪ್ ಆಗ್ಬಿಟ್ಟವನೆ. ಕರೋನಾ ಬಂದ್ ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ, ನಂಗೆ ಅದೇ ಬೇಜಾರಾಯ್ತಾ ಇರೋದು. ಸೊ ಹಿಂಗಾಗಿ ವೆಂಕಿ ಮಳೆ ಎಟಿಕ್ ಸಿಕ್ತಿಲ್ಲ, ಆ ಮಳೆರಾಯ ರೌದ್ರಾವತಾರ ಬಿಡ್ತಿಲ್ಲ. ನನ್ ಕೈ ಸಿಕ್ಕು ನಿನ್ಗದೆ ಮಾರಿ ಹಬ್ಬ. ಪ್ರಶ್ನೆಗೆ ಉತ್ತರ ಹುಡುಕಿದರೆ ನೀನು ಪೇಪರ್ಗೆ ಪೆಪ್ಪರ್ ಅಂತ ಬರ್ದಾಗ್ಲೇ ಗೊತ್ತಾಯ್ತು ನೀನು ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಅಂತ. ಅದು ಅಲ್ಲದೆ ಇಂಗ್ಲಿಷ್ ಪ್ರಥಮ ಭಾಷೆ ಬೇರೆ. ಅಯ್ಯೋ, ನಿನ್ ಇಂಗ್ಲಿಷ್ ಪೇಪರ್ ನಾನು ನಾಳೆ ಎಕಡೆ ಹಾಕಿದ್ರು ಕೂತ್ಕೊಂಡು ನ್ಯಾಯವಾಗಿ ಕನ್ನಡನೇ ಓದೋದ್ ಕಲ್ತ್ಕೋ. ನಮ್ಗೆಲ್ಲ ಇಂಜಿನಿಯರಿಂಗ್ ನಲ್ಲೂ ಎಕ್ಸಾಮ್ ಹಾಲ್ಗೆ ಮೊಬೈಲ್ ತಗೊಂಡ್ ಹೋಗಕ್ ಬಿಡ್ತಿರ್ಲಿಲ್ಲ. ಈ ಹುಡುಗಿ 10ನೇ ಕ್ಲಾಸ್ ಎಕ್ಸಾಮ್ಗೆ ಮೊಬೈಲ್ ತಗೊಂಡ್ ಹೋಗಿ ಸಾಲದಕ್ಕೆ ರಾಜಾರೋಷವಾಗಿ ರೀಲ್ಸ್ ಬೇರೆ ಮಾಡಿ ಅಪ್ಲೋಡ್ ಮಾಡೋಳಲ್ಲ. ಈ ಹುಡುಗಿ ಇದನ್ನೆಲ್ಲ ಮಾಡೋವಾಗ ಆ ಸ್ಕೂಲ್ ನವರು ಇನ್ವಿಜಿಲೇಟರ್ಸ್ ಸ್ಕ್ವಾಡ್ ಗಳೇನ್ ಬಳಪ ಕೆರಿತಾ ಕುಂತಿದ್ರ ಅಂತ. ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು ಅಂದಂಗೆ ಈಗಿನ ಶಿಕ್ಷಣ ವ್ಯವಸ್ಥೆ, ಎಕ್ಸಾಮ್ಸ್, ರಿಸಲ್ಟ್ಸ್ ಇದ್ ಯಾವ್ದಕ್ಕೂ ಮರ್ಯಾದಿನೇ ಇಲ್ದಂಗಾಗಿದೆ ಶಿವ. ಇನ್ನು ನಾವೆಲ್ಲ ಓದೋವಾಗ SSLC ಎಕ್ಸಾಮ್ ಪಬ್ಲಿಕ್ ಎಕ್ಸಾಮ್ ಆಗಿತ್ತು. ಹಂಗೆ ತುಂಬಾ ಸ್ಟ್ರಿಕ್ಟ್ ಆಗಿ ಕೂಡ ಇರ್ತಿತ್ತು. ಅದು ಅಲ್ಲದೆ ಯಾವ್ದೇ ಇಂಟರ್ನಲ್ ಮಾರ್ಕ್ಸ್ ಇರ್ತಿರ್ಲಿಲ್ಲ. ಎಕ್ಸಾಮ್ ಅಲ್ಲಿ ಏನ್ ಸ್ಕೋರ್ ಮಾಡ್ತೀವೋ ಅದೇ ನಮ್ಮ ಪಾಲಿಕ್ ಪಂಚಾಮೃತ. ಆದ್ರೆ ಈಗ ತೂಕ ಕೊಡ್ಸೋರ್ಗೆ ಹಾಸಿಗೆ ಹಾಕೊಟ್ರಂತೆ ಅಂದಂಗೆ ನಮ್ ಸರ್ಕಾರ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಿರೋದ್ ಸಾಲಲ್ಲ ಅಂತ 10-20% ಗ್ರೇಸ್
ಮಾರ್ಕ್ಸ್ ಬೇರೆ ಕೊಟ್ಟು ಪಾಸ್ ಮಾಡೋರಂತೆ. ನಿನ್ಗೇನ್ ಬಂತಯ್ಯ ಕೇಳ್ಗಾಲ? ಇಷ್ಟೆಲ್ಲಾ ಮಾಡಿದ್ರು 2024 SSLC ರಿಸಲ್ಟ್ ಓನ್ಲಿ 73%. ಕಳೆದ ವರ್ಷಕ್ಕಿಂತ 10% ಕಡಿಮೆ. ನಿಮ್ಗೇನೋ ಬಂದಿತ್ತು ರೋಗ. ಎಜುಕೇಶನ್ ಕ್ವಾಲಿಟಿ ಹೆಚ್ಚು ಸರಯ್ಯ ಅಂದ್ರೆ ಕ್ವಾಂಟಿಟಿ ಕಡೆ ಗಮನ ಕೊಡ್ತಾವ್ರೆ. ಇದಕ್ಕೆಲ್ಲ ಈ ರಾಜಕಾರಣಿಗಳ ಸ್ವಾರ್ಥನೇ ಕಾರಣ. ಒಂದು, ತಮ್ಮ ಸರ್ಕಾರದಲ್ಲಿ ಅತಿ ಹೆಚ್ಚು ರಿಸಲ್ಟ್ ಬಂತು, ತಮ್ಮ ಸರ್ಕಾರದಲ್ಲಿ ಬಂತು ಅಂತ ಪೈಪೋಟಿಗೆ ಬಿದ್ದು ಹಿಂಗ್ ಮಾಡ್ತಾವ್ರೆ. ಎರಡನೇದು, ಅತಿ ಹೆಚ್ಚು ಕಾಲೇಜ್ಗಳನ್ನ ಕಟ್ಸಿರೋರೆ ರಾಜಕಾರಣಿಗಳು. ಜಾಸ್ತಿ ಜನ ಪಾಸ್ ಆದ್ರೆ ಅಲ್ವೇ ಜಾಸ್ತಿ ಜನ ಕಾಲೇಜ್ ಅಡ್ಮಿಷನ್ ಆಗೋದು, ಜಾಸ್ತಿ ಜನ ಅಡ್ಮಿಷನ್ ಆದ್ರೆ ಅಲ್ವೇ ಅವ್ರ ಜೇಬ್ ತುಂಬೋದು. ಅನ್ಎಂಪ್ಲಾಯ್ಮೆಂಟ್ ತಾಂಡವಾಡ್ತಿರೋ ಈ ಕಾಲದಲ್ಲಿ ಚೆನ್ನಾಗಿ ಓದಿ ಬರೆದು ಎಕ್ಸಾಮ್ ಪಾಸ್ ಮಾಡಿರೋರ್ಗೆ ಕೆಲಸ ಸಿಗ್ತಿಲ್ಲ. ಇನ್ನು ಈ ತರ ಅಡ್ಡೇಟ್ ಮೇಲೆ ಗುಡ್ಡೇಟ್ ಅಲ್ಲಿ ಪಾಸ್ ಆಗಿರೋ ಈ ವೈಕ್ಲನ್ನ ಆ ದೇವ್ರೇ ಕಾಪಾಡಬೇಕು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.